ನಮಸ್ಕಾರ. ಇತ್ತೀಚೆಗೆ ಭಾರತ-ಪಾಕಿಸ್ತಾನ ಗಡಿಯಲ್ಲಿ ಏನೋ ದೊಡ್ಡದೊಂದು ನಡೀತಿದೆ. ಪಾಕಿಸ್ತಾನದ ಡ್ರೋನ್ಗಳು ಯಾಕೆ ಪದೇ ಪದೇ ಗಡಿ ದಾಟಿ ಬರೋಕೆ ಟ್ರೈ ಮಾಡ್ತಿವೆ? ಇದು ಸುಮ್ಮನೆ ಗಡಿ ದಾಟೋ ಪ್ರಯತ್ನನಾ ಅಥವಾ ಇದರ ಹಿಂದೆ ಬೇರೆನಾದ್ರೂ ದೊಡ್ಡ ಪ್ಲಾನ್ ಇದೆಯಾ? ಬನ್ನಿ, ಭಾರತದ ಈ ಘೋಸ್ಟ್ ವೆಪನ್ ಹಿಂದಿರೋ ರಹಸ್ಯ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಈ ಇಡೀ ಪರಿಸ್ಥಿತಿಗೆ ಕಾರಣವಾದ ಗಡಿಯಾಚೆಗಿನ ಚಟುವಟಿಕೆಗಳ ಬಗ್ಗೆನೇ ಮಾತಾಡೋಣ. ಯೋಚನೆ ಮಾಡಿ, ಕೇವಲ 48 ಗಂಟೆಗಳಲ್ಲಿ ಅಂದರೆ 2 ದಿನದಲ್ಲಿ ಪಾಕಿಸ್ತಾನ ಜಮ್ಮು ಮತ್ತು ಕಾಶ್ಮೀರದ ಒಂದೇ ಒಂದು ನಿರ್ದಿಷ್ಟ ಜಾಗಕ್ಕೆ ಡ್ರೋನ್ಗಳನ್ನು ಕಳಿಸೋಕೆ 2 ಸಾರಿ ಪ್ರಯತ್ನ ಮಾಡಿದೆ. ಇದೇನೋ ಆಕಸ್ಮಿಕವಾಗಿ ನಡೆದ ದಾಳಿಗಳಲ್ಲ. ಒಂದೇ ಜಾಗವನ್ನೇ ಪದೇ ಪದೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಇದರರ್ಥ ಪಾಕಿಸ್ತಾನ ಏನನ್ನು ಹುಡುಕ್ತಿದೆ ಮತ್ತು ಇದೇ ಕಾರಣಕ್ಕೆ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದೆ. ಹೌದು, ಪದೇ ಪದೇ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಈ ಡ್ರೋನ್ ಹಾರಾಟದ ಹಿಂದಿರೋ ನಿಜವಾದ ಉದ್ದೇಶ ಏನು? ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಿದೆ. ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಏನು? ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಟೆಸ್ಟ್ ಮಾಡೋಕಾ? ಅಥವಾ ನಮ್ಮ ಮಿಲಿಟರಿ ಬೇಸ್ಗಳಲ್ಲಿ ಏನು ನಡೀತಿದೆ ಅಂತ ಗೂಢಚರ್ಯೆ ಮಾಡೋಕಾ? ಅಥವಾ ಇದಕ್ಕಿಂತ ಏನಾದರೂ ದೊಡ್ಡದೇ ಇದೆಯಾ? ಸಿದ್ಧಾಂತ ಏನಪ್ಪಾ ಅಂದ್ರೆ, ಈ ಡ್ರೋನ್ಗಳು ಬರೀ ಜನರಲ್ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ತಿಲ್ಲ, ಅವು ಒಂದೇ ಒಂದು ತುಂಬಾನೇ ಮೌಲ್ಯಯುತವಾದ ವಸ್ತುವನ್ನ ಹುಡುಕ್ತಿವೆ. ಮತ್ತೀಗ ನಾವು ಈ ಇಡೀ ಆಟದ ಕೇಂದ್ರ ಬಿಂದುವಿಗೆ ಬಂದಿದ್ದೇವೆ. ಪಾಕಿಸ್ತಾನದ ಅಸಲಿ ಟಾರ್ಗೆಟ್ ಯಾವುದು? ಸಿಕ್ಕಿರೋ ಎಲ್ಲಾ ಸುಳಿವುಗಳು ಒಂದೇ ಕಡೆಗೆ ಬೆರಳು ತೋರಿಸ್ತಿವೆ. ಪಾಕಿಸ್ತಾನದ ಗುರಿ ಭಾರತದ ಅತ್ಯಾಧುನಿಕ S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಇದು ನಮ್ಮ ವಾಯು ರಕ್ಷಣೆಯ ಬೆನ್ನೆಲುಬಿದ್ದಾಗೆ. ಇದು ಬರೀ ನಮ್ಮ ಊಹೆ ಅಲ್ಲ, ಪಾಕಿಸ್ತಾನದ ಅಧಿಕಾರಿಗಳೇ ಇದನ್ನು ಒಪ್ಕೊಂಡಿದ್ದಾರೆ. ಹಿಂದೆ ಅವರೇ ಹೇಳಿದ್ರು, S-400ನ ಪತ್ತೆ ಹಚ್ಚೋದು ಅವರ ಟಾಪ್ ಪ್ರಯಾರಿಟಿ ಅಂತ. ನೋಡಿ, S-400 ಅನ್ನೋದು ಕೇವಲ ಒಂದು ವೆಪನ್ ಸಿಸ್ಟಮ್ ಅಲ್ಲ, ಅದು ಒಂದು ರೀತಿ ಅಭೇದ್ಯ ಕೋಟೆ ಇದ್ದ ಹಾಗೆ. ಇದು ಭಾರತದ ವಾಯು ಪ್ರದೇಶಕ್ಕೆ ಯಾರು ನುಗ್ಗದಂತೆ ತಡೆಯುತ್ತೆ. ಅದಕ್ಕೆ ನೋಡಿ, ಪಾಕಿಸ್ತಾನಕ್ಕೆ ಇದು ದೊಡ್ಡ ತಲೆನೋವಾಗಿರೋದು. ಓಕೆ, S-400 ಇಷ್ಟು ಪವರ್ಫುಲ್ ಆದ್ರೆ ಭಾರತ ತನ್ನ ಈ ಅತಿ ಮೂಲ್ಯವಾದ ಆಸ್ತಿಯನ್ನ ಹೇಗೆ ಕಾಪಾಡಿಕೊಳ್ತಿದೆ? ಇಲ್ಲೇ ನೋಡಿ, ಭಾರತದ ಮಾಸ್ಟರ್ ಸ್ಟ್ರೋಕ್. ಬೇರೆಲ್ಲ ವೆಪನ್ಸ್ ತರ ಇದನ್ನ ಎಲ್ಲರ ಮುಂದೆ ಇಟ್ಟಿಲ್ಲ, ಬದಲಿಗೆ ಸಂಪೂರ್ಣವಾಗಿ ಗೋಪ್ಯವಾಗಿ ಇಟ್ಟಿದೆ. ಈ ಸ್ಟ್ರಾಟಜಿಯಿಂದ ಏನಾಗಿದೆ ಅಂದ್ರೆ, S-400 ಒಂದು ರೀತಿ ಭೂತದ ಥರ ಆಗ್ಬಿಟ್ಟಿದೆ. ಅದು ಇದೆ ಅಂತ ಎಲ್ರಿಗೂ ಗೊತ್ತು, ಆದರೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಪಾಕಿಸ್ತಾನ ಹೀಗೆ ಡ್ರೋನ್ಗಳನ್ನ ಕಳಿಸಿ ಹತಾಶೆಯಿಂದ ಹುಡುಕಾಡ್ತಿದೆ. ಸರಿ, ಈಗ ನಮ್ಮ ಕೊನೆ ವಿಭಾಗಕ್ಕೆ ಹೋಗೋಣ. ಇದೆಲ್ಲ ಒಂದು ದೊಡ್ಡ ಜಿಯೋಪೊಲಿಟಿಕಲ್ ಚೆಸ್ ಗೇಮ್ ತರ ಹೇಗೆ ಆಗ್ತಿದೆ ಅಂತ ನೋಡೋಣ. ಈ ಗೌಪ್ಯತೆ ಯಾಕೆ ಇಷ್ಟೊಂದು ಮುಖ್ಯ ಅಂದ್ರೆ, ಪಾಕಿಸ್ತಾನ ಇಲ್ಲಿ ಒಬ್ಬಂಟಿಯಾಗಿಲ್ಲ. ಅವರ ಇಬ್ಬರು ಆಪ್ತ ಮಿತ್ರ ರಾಷ್ಟ್ರಗಳಾದ ಟರ್ಕಿ ಮತ್ತು ಚೀನಾ ಹತ್ರ ಕೂಡ S-400 ಸಿಸ್ಟಮ್ ಇದೆ. ಈ ಮೈತ್ರಿ ಭಾರತಕ್ಕೆ ಒಂದು ದೊಡ್ಡ ಚಾಲೆಂಜ್. ಯಾಕಂದ್ರೆ ಚೀನಾ ಮತ್ತು ಟರ್ಕಿಗೆ S-400 ಸಿಸ್ಟಮ್ ಬಗ್ಗೆ ಚೆನ್ನಾಗಿ ಗೊತ್ತು. ಅವು ಈ ಸಿಸ್ಟಮ್ನ ವೀಕ್ನೆಸ್ಗಳ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡೋ ಸಾಧ್ಯತೆ ತಳ್ಳಿ ಹಾಕೋಕ್ಕಾಗಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ, ಭಾರತದ ಸ್ಟ್ರಾಟಜಿ ತುಂಬ ಸಿಂಪಲ್ ಆದರೂ ಪವರ್ಫುಲ್ ಆಗಿದೆ. ಶತ್ರುಗಳಿಗೆ ಟಾರ್ಗೆಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದ್ರೆ ಅವರು ಅಟ್ಯಾಕ್ ಮಾಡೋಕ್ಕಾಗಲ್ಲ. ಈ ಚತುರಂಗದಾಟದಲ್ಲಿ S-400 ಎಲ್ಲಿದೆ ಅನ್ನೋದೇ ಒಂದು ದೊಡ್ಡ ಅಸ್ತ್ರ. ಹಾಗಾದ್ರೆ ಈ ಆಟದಲ್ಲಿ ಮುಂದಿನ ನಡೆ ಏನಾಗಿರ್ಬೋದು?